ಸೊಟ್ಟೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾವೆಲ್ಲ ಊರಿಗೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಗೊತ್ತಾ ತೋರಿಸ್ತೀನಿ. ಫಸ್ಟು ಬಾವ, ಹಾಯ್. ನಮ್ಮ ಬಾವ, ಇನ್ನೊಂದು ಬಾವ, ಆಮೇಲೆ ಇವ್ರನ್ನೆಲ್ಲ ತೋರಿಸ್ಬೇಕಂದ್ರೆ ಆಗಲ್ಲ. ನಮ್ಮ ಅಕ್ಕ, ನೀನು ಕಾಣಿಸ್ತಾನೆ ಇಲ್ಲ ಸತಿ. ಆ್ಯಂಡ್ ಇನ್ನೊಂದು ಅಕ್ಕ, ನಮ್ಮಮ್ಮ. ಹೋಗ್ತಾ ಇದ್ದೀವಿ, ಎಲ್ಲ ಹೋಗ್ತಾ ಇದ್ದೀವಿ. ಆಮೇಲೆ ಏನಕ್ಕೆ ಊರಿಗೆ ಹೋಗ್ತಾರೋದು ನಾವು? ಈಗ ನಾಟಕಗಳು ಮಾತಾಡೋದು ಅವಳು ಜಾಸ್ತಿ, ಅದೆಲ್ಲ ನೈಸಾಗಿ ಮಾತಾಡಬೇಡ. ಯೂಟ್ಯೂಬ್ ನಾನು ನೋಡಿದ್ದೀನಿ. ನೀನು ಯೂಟ್ಯೂಬ್ ಎತ್ತಿದ ತಕ್ಷಣ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನೈಸಾಗಿ ಮಾತಾಡ್ತಾಳೆ. ಅವಳು ನೋಡು, ಏಯ್ ನಾನು ವಿದ್ಯಾ ಓವರ್ ಆಡ್ಬೇಡ ವಿದ್ಯಾ. ಊರಿಗೆ ಬಂದ್ರಿ ಗಾಯ್ಸ್, ನಾವು ಆಲ್ಮೋಸ್ಟ್. ಇವ್ರ ವೇಷಗಳು ನೋಡಿ, ಸ್ವಲ್ಪ ಶರ್ಟು ಪ್ಯಾಂಟ್ ಹಾಕೊಂಡ್ಬಂದಿದ್ದೀರಿ. ಯಾಕಂದ್ರೆ ಸುಮ್ಮನೆ ಇವಾಗ ಕಂಫರ್ಟ್, ಕಾರಲ್ಲಿ ಹೋಗೋದಲ್ವಾ, ಅದಕ್ಕೆ ಕಂಫರ್ಟಬಲ್ ಆಗಿ ಹೋಗ್ಬೇಕು. ನೋಡಿ ನೋಡಿ, ಇದೇ ನಮ್ಮ ಊರು. ನಾಳೆ ಇಲ್ಲ, ಇವತ್ತೇ ಇಲ್ಲಿ ಹಬ್ಬ ಮಾಡೋದು. ಏನ್ ನಗಿತಾ ಇದೆಯಾ? ಅಲ್ಲಲ್ಲಿ ರೋಡ್ ಎಲ್ಲೆಲ್ಲೋ ಎಷ್ಟೆಷ್ಟೋ ಜನ ಸತ್ತೋಗಿರ್ತಾರೆ, ನಮ್ಮ ರೋಡ್ಗೆ ಬರ್ದಿರಕಾಗುತ್ತಾ? ರೀಚ್ ಆಗಿದೆ. ಅದು ಯಾವಾಗಲೂ ನಮ್ಮ ಫ್ಯಾಮಿಲಿ ಫುಲ್ ಇವತ್ತು ರಿಯೂನಿಯನ್ ಆಗ್ತಾ ಇದೆ. ಎಷ್ಟೋ ವರ್ಷ ಆದ್ಮೇಲೆ. ಹೌದು, ಎಷ್ಟೋ ವರ್ಷ ಆದ್ಮೇಲೆ ಎಲ್ಲ ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ ಇವತ್ತು. ನೋಡಿ ಗೈಸ್, ಮನೆ ಬಂತು. ಇದೇ ನಮ್ಮ ಮನೆ. ಅಲ್ಲಿ ತೋರಿಸಲಿ, ಅದೇ ನಮ್ಮ ಮನೆ. ಅಲ್ಲಿ ಕೂತಿರೋರೆ ನಮ್ಮ ಅಮ್ಮಮ್ಮ. ಆಗ ನಿಜ ಹೇಳಿ, ನಿನ್ನ ವಯಸ್ಸು ಎಷ್ಟು? 33ನೇ. ಮತ್ತಿನ್ನೇನು ವಯಸ್ಸಲ್ಲ, ಅದು 30 ಮೇಲೆ ಅಜ್ಜಿನೇ. ಸರಿ, ನೀನು ಮನ್ಸಿಟ್ಟು ಹೇಳು, ಇವಾಗ ಅಜ್ಜಿ ಆಗಿದ್ಯಾ ತಾನೆ? ಆಗೈತೆ, ಅಯ್ಯಮ್ಮನೂ ಅಜ್ಜಿ ಆಗೈತೆ, ಅಯ್ಯಮ್ಮನೂ ಆಗೈತೆ. ನೀನು ಅಜ್ಜಿ ಆಗಿದ್ಯಾ ಇಲ್ಲ ಹೇಳು? ಏ, ಅಜ್ಜಿ ಆಗಿದ್ಯಾ ಇಲ್ಲ? 17 ವರ್ಷಕ್ಕೆ ಮದುವೆ ಮಾಡ್ಕೊಂಡು ಎಲ್ಲ ಮಕ್ಕಳು ಎತ್ಬಿಟ್ರೆ ಇಲ್ಲ, ಅವಕ್ಕೆಲ್ಲ ಮಕ್ಕಳಾದ್ರೆ ಮಮ್ಮ ಅಜ್ಜಿ आंटी आपका इतना छोटा बच्चा है, 3 बच्चा है, छोटे है सब लोग. ये बड़ा है, ये है वो और थोड़ा बड़ा है. सब बड़ा हो गया, शादी भी हो गया. ये कौन है? ಇವರಿಬ್ರು ಅಜ್ಜಿ, ಇವರು ಮುತ್ತಜ್ಜಿ. ಗಾಯ್ಸ್, ಇವಾಗ ನಾವು ಮಾವಿನಕಾಯಿ ಕದಿಯಕ್ಕೆ ಹೋಗ್ತಾ ಇದ್ದೀರಿ. ಏ ಬರ್ರು, ಅವ್ರು ಬರ್ತೀರ, ನೀನೇ ಹೋಗ್ತದೆ. ಏ ಬರ್ರು, ಕದಿಯಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಏನಾಗುತ್ತೋ ಓಡ್ ಬಂದ್ಬಿಡೋದು, ಯಾರಾದ್ರೂ ಬಂದರೆ ಓಡ್ ಬಂದ್ಬಿಡೋದು ಅಲ್ಲಿಂದನೇ. ಏ ಬರ್ರು, ಇವ್ರ ಮೇಲಿರೋ ಧೈರ್ಯಕ್ಕೆ ನಾವು ಓದ್ತಾ ಇದ್ದೀವಿ. ಅವರು ಸಿಕ್ಕಾಕ್ಸ್ಕೊಂಡು ನಾವು ಓಡ್ ಬಂದ್ಬಿಡೋದು. ಹೀಗೆ ಇದೇ ಗೈಸ್ ನಮ್ಮೂರು. ಆಲ್ಮೋಸ್ಟ್ ಹಳ್ಳಿ, ಎಲ್ಲರಿಗೂ ಗೊತ್ತಿರುತ್ತೆ, ಹಂಗೆ ಇದೆ. ಅದೇ ಎಲ್ಲೋ ನಾನು ಸ್ವಲ್ಪ ದೂರ ನಿಂತ್ಕೊಂಡಿರ್ತೀನಿ, ನಾನು ಓಡ್ ಬರಕ್ಕೆ ಸ್ವಲ್ಪ ಕಷ್ಟ. ಸ್ವಲ್ಪ ಅಣ್ಣದಿರೋದು ನೋಡ್ಬಿಟ್ಟು ಕುತ್ಕೊಳ್ಳೋ, ಸರಿನಾ? ನಮ್ಮ ಮೇಲೆ ಹೇಳ್ಬಾರ್ದಪ್ಪ, ನಾವು ಎಲ್ಲ ಮುಖ ಮುಚ್ಚಿಕೊಂಡಿರ್ತೀರಿ, ಹಂಗೆ ಓಡ್ ಬರ್ತೀವಿ. ಹಂಗೆ ಇರಲಿ, ಸ್ವೀಟಿ ಮಾವಂತ ಇದ್ರು, ಸರಿನಾ? ಅಲ್ಲ ನಿಶಾಂತ, ದೂರ ನಿಂತಿರ್ತೀರಿ, ನಾವು ಹಂಗೆ ಓಡ್ ಬರ್ತೀರಿ. ನೀವು ಒಂದು ಸ್ವಲ್ಪ ಸೈನ್ ಮಾಡಿರಿ. ಸುಮ್ಕ ಏನೇ ಚಪ್ಪಲಿ ಹಿಂಗೈತೆ, ಸಿಕ್ಕಾಕೊಂಡ್ತಾರೆ ಉಗುರು ಕಲರ್ ಏನೋ ಚುಚ್ತೈತೆ, ಹಾವು ಕಚ್ಚದಂಗೆ ಏನೋ ಆಗ್ತೈತೆ. ಸ್ವಲ್ಪ ನಮ್ಗೆ ದೂರ ಎಲ್ಲ ನೀರು ಹೋಗ್ಬಿಟ್ಟೈತೆ, ಇದು ನೀರು ಖಾಲಿ ಆಗ್ಬಿಟ್ಟೈತೆ. ನಿನ್ಕ್ಯಾರೋ ಕೇಳ್ತಾ ಇರೋದು? ಯಾವುದು? ಅದೇ ಅಂತೆ ಗೈಸ್, ಅದೇ ಅಂತೆ. ಸಿಕ್ಕಾಕೊಂಡ್ರೆ ಇಲ್ಲಿಂದ ಓಡ್ ಬರುತ್ತೆ. ಇದೆಯಾ, ನಾವು ಇಲ್ಲೇ ನಿಂತ್ಕೊಂಡ್ರೆ ಬೇರೆ ಸಿಕ್ಕಾಕೊಂಡ್ರೆ ಇಲ್ಲೇ ನಿಂತ್ಕೊಳೋದಾ? ಅವ್ರು ಯಾರೋ ಟ್ರ್ಯಾಕ್ಟ್ರ್ ಬೇರೆ ಇದು ಮಾಡ್ತವ್ರೆ.
ಇನ್ನ ಹತ್ರ ಬರ್ಬೇಕಾ? ಬರೇ ನೋಡೋಣ ಏನ ಚಪ್ಪಲಿ ಕೈಯಲ್ಲಿ ಇಟ್ಕೊಂಡು ಏನಿದ್ಯಾ ಅಮ್ಮದ ಹಾಕೊಂಬಂದಿದ್ಯಾ? ನೀವು ಹೆಂಗೆ ಬಿದ್ದರೆ ಹೆಂಗೆ ಹಾಯ್ಕೊಂತಾಳೋ ಗೊತ್ತಿಲ್ಲ ಅವಳು. ಬಿದ್ದು ಓಡ್ ಬರೋದು ಅಷ್ಟೇ ನಾವು. ಇದ್ರಲ್ಲಿ ನಡ್ಕೊಂಡ್ಬರೋಕ್ಕೆ ಕಷ್ಟ. ಇದ್ರಲ್ಲಿ ಒಂಥರ ಮಜಾ ಆದರೂ ಇದೆ ಅಂತೆ. ಇಲ್ಲೇ ತಾನೇರ ಆ ಕಡೆ ಅಂತೆ ಆ ಕಡೆ. ಏನೋ ಒಂದು ಸಾಧನೆ ಮಾಡೋಕೆ ಹೋಗ್ತಿದ್ದೀವಿ ನೀವು. ಅಲ್ಲಿ ಹೋಗ್ಬಿಟ್ಟು ವ್ಲಾಗ್ ಮಾಡೋಣ. ಫೈನಲ್ಲಿ ಕಿತ್ಕೊಂಡು ಕಳ್ತನ ಮಾಡ್ಕೊಂಡು ಬಂದವ್ರೆ. ಡೋಂಟ್ ಜಡ್ಜ್ ಅಸ್ ಪ್ಲೀಸ್, ಜಡ್ಜ್ ಅಸ್ ಪ್ಲೀಸ್. ಲೈಫ್ ಟೈಮಲ್ಲಿ ಒಂದ್ಸತಿ ಆದರೂ ಈ ಥರ ಮಾಡ್ತಾ ಇರಬೇಕು. ಇವಳ್ದಂತೆ ನೋಡ್ಬಿಡಿ ಗೈಸ್, ಇವಳು ತ್ಯಾಗ ಮಾಡಿ, ನಾನು ತ್ಯಾಗ ಮಾಡಿ ಇವಳು ನೋಡಿ. ಇದೊಂದು ಇಲ್ಲಿ ಇರೋ ಬಂದಿರಿ, ಇಲ್ಲಿ ಯಾರಾದರೂ ಬರೋರಲ್ಲ ಅಮರ ಪ್ರೇಮಿಗಳು ಇವರು ಅನ್ಕೋಬೇಕು. ಓಹೋ ಇದನ್ನ ಹಾಕಿ ತಂದೆನಾ ಎಲ್ಲಿ? ಈ ಸಾಕು, ಇನ್ನೂ ಹೋದ್ರೆ ಅವ್ರು ಯಾರು ಇದ್ದಿಲ್ಲ ಅಲ್ಲಿ. ಇದೇನು ಹಣ್ಣಾಗಿರೋದೇನು ಇದು ಕಾಯ್ತಿದ್ರೇನೆ ಚೆನ್ನಾಗಿರೋದು. ಸಾಕ್ಬಿಡು, ಆಮೇಲೆ ಬೇಕಾದ್ರೆ ಬರೋಣ. ಅಲ್ಲ ತಿನ್ಬೋದ ಕಾಯಿನ ಇವರೆಲ್ಲ ಚಿನ್ನೋದವರು ಹಂಗೆ ಮಾಡ್ತಾರದು ಬೇಡಪ್ಪ, ಸಾಕು ಮಾಡಿದೆ. ನಾರ್ಮಲ್ ಫೋಟೋ ಇಟ್ಕೊಳ್ಳೆ. ನಾರ್ಮಲ್ ಫೋಟೋ ಇಟ್ಕೊಳ್ಳಿ. ನಿಮ್ಮ ಬಾವನ್ ಕೊಟ್ಟೆ ನಾರ್ಮಲ್ ಫೋಟೋ ಇಟ್ಕೊಳ್ಳಿ. ಇಷ್ಟು ಸಿಕ್ಕಿದೆ. ಇದು ಏನು ಕಾಯಿ, ಏನು ಹೆಸರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ಸ್ವೀಟಾಗಿರುತ್ತೆ ಅಂತ ತಿಂದರೆ ಹುಳು ಇರಲ್ಲ ಅಂತ. ಸೊ ಚೆನ್ನಾಗಿ ಸರಿಯಾಗಿ ತಿನ್ಬಿಡೋಣ. ನಾನು ಈ ಕಾಯಿ ಬಗ್ಗೆ ಹೇಳ್ತಾಯಿಲ್ಲ. ಈ ಕಾಯಿ ನಾನು ತಿನ್ನೋದು ಇಲ್ಲ. ಮುಳ್ಳು ಎಕ್ಬಿಟ್ರೆ ನಾಲಿಗೆಗೆ ಮುಳ್ಳು ಎಕ್ಬಿಟ್ರೆ ಆಪ್ರೇಷನ್ ಏನೋ ಮಾಡಬೇಕಂತ. ಈ ಕಾಯಿ ತಿಂದರೆ ಸ್ವಲ್ಪ ಸೇಫಾಗಿ ತಿನ್ನಿರಿ ಯಾರಾದರೂ ತಿನ್ನೋರಾದರೆ. ಹಾಂ, ಈ ಕಾಯಿ ಹೆಸರು ಏನಂತೆ ಕಮೆಂಟ್ ಮಾಡಿ, ನಮಗೆ ಗೊತ್ತಿಲ್ಲ. ಏನೋ ನಿಶಾಂತ ಹಳ್ಳಿನಲ್ಲೇ ಉಳ್ದವನು ಇವನು, ಹೇಳೋ ಅವನಿಗೆ ಗೊತ್ತಿಲ್ಲ ಅಂತೆ. ಅಡಿ ಹೋಗೋಣ, ಸಾಕು ಇಲ್ಲಿಂದ ಯಾರಾದರೂ ನೋಡೋಕೆ ಮುಂಚೆ ಎಸ್ಕೇಪ್ ಆಗ್ಬಿಡೋಣ. ಹಿಡ್ಕೊಂಡೆ ಬಾ ಬಿಡಲ್ಲ ಇವಳು ಜಿಗಣೆ ಇವಳು. ಹಾಂ, ಬಾವನಿಗೆ ತೋರಿಸ್ತೀನಿ. ಬಾವಗೆ ತೋರಿಸ್ತೀನಿ. ಲಾವಿಗೆ ಇದ್ದರೆ ನಾವೆಂತ, ನನಗೆ ಬೇರೆ ಕೈ ಉರಿತೈತೆ, ಏನು ಮಾಡೋದು? ನೋಡೋಣ, ಇಲ್ಲಿಂದ ಮನೆಗೆ ಹೋಗ್ಬಿಟ್ಟು ಬ್ಲಾಗ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಇಲ್ಲೇ ಅವರ ಕಾರಲ್ಲಿ ಎಂಜಾಯ್ ಮಾಡ್ತಾರೆ ಆರಾಮಾಗಿ. ನೋಡಿ ಗಾಯ್ಸ್, ಒಬ್ಬರು ಬರಲ್ಲ, ಒಬ್ಬರು ಆ ಕಡೆ ಶ್ರಮ ಹಾಕಕ್ಕೆ ಬರಲ್ಲ. ತಿನ್ನೋದು ಮಾತ್ರ ಫಸ್ಟಾಗಿ ಬರ್ತಾರೆ ಎಲ್ಲರೂ. ನೋಡು ಅಲೀತವ್ರೆ. ಅಮ್ಮ ಬಂದ ನೀನು ಹೋಗ್ಲಿ ಕಿತ್ಕೊಳಕ. ಅಲ್ಲಿ ಎಲ್ಲರೂ ಬರ್ತಾ ಇದ್ರು ಗೊತ್ತಾ? ನಮ್ಮನ್ನೇ ನೋಡ್ಕೊಂಡು ಹೋಗ್ತಾ ಇದ್ರು. ನೋಡು, ಮುಳ್ಳು ಬೇರೆ ಚುಚ್ಕೊಂಡ್ ಬಂದಿದ್ದೀನಿ ನಾನು. ನಮ್ಮ ಮಗು ನೋಡಿ ಹೇಳ್ತಾಳೆ ಇವಾಗ, ಹಾಡು ಹೇಳ್ತಾಳೆ. ಅವಳು ರೇ ಅದೇನೋ ಬರಿಯಕ್ಕಲ್ಲ ತೆಗಿಯಮ್ಮ. ಅವಳು ಬೇರೆ ವಿಷ ಅಂದ್ಲು. ಎಲ್ಲೈತೆ ನೋಡಿಲ್ಲ ಐತೆ ನೋಡಲ್ಲಿ, ಚಿಕ್ಕದ್ದು ದೊಡ್ಡ ಚಿಕ್ಕದ್ರೆ. ಹಾಂ, 5-6 ಐತೆ ನೋಡಿ. 5-6 ಮುಳ್ಳುಗಳು ಚುಚ್ಕೊಂಡ್ ಬಂದಿದ್ಯಾ ಭವ್ಯ? ಆಗ ನಾನು ಮನೆ ಹತ್ರನೇ ಹೇಳ್ದೆ ನಿಮ್ಕ, ಈ ಘಟ ಬರೋಣ ನಾನು ಯಾವುದಕ್ಕೂ ಸೇರ್ಸಲ್ಲ. ಇವ್ ಘಟ ಬರೋಗಳು ಎಲ್ಲಿ ಹೇಳು, ಮಾತಾಡು. ಇವ್ರಿಗೆ ಕ್ಯಾಮ್ರಾ ಹಾಯ್ ಮಾಡು ದೀಪು, ನನಗೆ ಸಪೋರ್ಟ್ ಮಾಡು ದೀಪು. ಮಾತಾಡು ಏನಾದ್ರು. ಇದು ನಮ್ಮ ಅಕ್ಕ ಬ್ಯಾಚು ನೈಸ್. ಏನು ಬ್ಲಾಗ್ ಬಂದಿದ ತಕ್ಷಣ ನೈಸಾಗಿ ಮಾತಾಡೋದು ಇದು ನಮ್ಮ ಅಕ್ಕ. ಅಲ್ಲ, ನೀನು ಬ್ಲಾಗ್ ಅಲ್ಲಿ ಆಲ್ರೆಡಿ ನೋಡಿದ್ದೀರಾ. ನೋಡವ್ರೆ, ನೋಡ್ಸು. ಅದೇ ಅಕ್ಕ, ಇವ್ರಿಬ್ರು ಅಕ್ಕ ತೆಗಿರಂತೆ. ಹೆಂಗಾದ್ರೂ ಕಾಣಿಸ್ತವ್ರ. ಇದು ಅಜ್ಜಿ, ಇದು ಮುತ್ತ. ಇಲ್ಲ, ನಮ್ಮಮ್ಮ ಸ್ವಲ್ಪ ಹೆಂಗಾಗವ್ರಿ, ಇದು ಸ್ವಲ್ಪ ವಯಸ್ಸಾಗೈತೆ. ನೋಡಿ, ಮುಖ ಕಾಣಿಸ್ತು. ಹೀರೋಯಿನ್ ತರ ಫೀಲ್ ಆಗ್ಬಿಡೋದು ಇವು. ಇವರು ಫಸ್ಟ್ ಅಲ್ಲ, ಸೆಕೆಂಡ್ ಚಿಕ್ಕಮ್ಮ. ಇನ್ನೊಬ್ರು ಬರ್ತಾರೆ, ಅವರು ಫಸ್ಟ್ ಚಿಕ್ಕಮ್ಮ. ಹಾಗಾಯ್ತು ತಿನ್ಬಿಟ್ಟು ಖಾರ ಆಯ್ತು. ಬಾವ, ನಿಮ್ದು ಸಿಗ್ನೇಚರ್ ಹಾಯ್ ಹೇಳಿ. ಪೀಸ್. ಹಾಯ್. ತಿಂದೇನಾ? ಚೆನ್ನಾಗಿತ್ತಾ?
ಬುಲೆಟ್ ಕಟಿಂಗ್ ಹೇಳ ಇಲ್ಲ ಒಂದು ಇದು ಕೋಳಿ ಜುಟ್ಟು ತರ ಕಾಣಿಸ್ತಾ ಇದೆ. ಮುಲ್ಲೆಟ್ ಕಟಿಂಗ್ ಕೋಳಿದು ಹುಂಜದು ಇದು ಕರಿತೀನಿ ಇವಾಗಿರು ಬಿಟ್ಟಾಡ ಬಾ ನಾನೇ ಮಾಡ್ತೀನಿ. ಇವಾಗ ತಿರ್ಗಾ ಕಟಿಂಗ್ ಮಾಡ್ಕೊಂಡು ಬಂದವನ ಇಲ್ಲ ಅದಿನ್ನ ಬೆಳ್ದಿಲ್ಲ ಹಾಕು ಹಂಗೆ ಐತೆ ಕಾಣಿಸ್ತಾವ್ರೆ ಅಂತ ಗೊತ್ತಿಲ್ಲ ಇನ್ನ ಕ್ಲೀನ್ ಮಾಡಿದ್ದಾರೆ ಆ ಅಮ್ಮ ಎಲ್ಲ ಕ್ಲೀನ್ ಮಾಡಿದ್ಲು ಅಂತ ಮನೆ ಬಂದು ಏನಕ್ಕೆ ದೀಪು ಚಪ್ಪಲಿ ಕೊಟ್ಬಿಟ್ರೆ ಸಾಕು. ದೀಪು ಹೆಂಗಿದೆ ನೋಡು. ಚಪ್ಪಲಿ ಹಾಕೊಂಡ್ಬಿಡ್ತೀನಿ ಮುಂದೆ ಜಾಸ್ತಿ ಸೊಂತೀನಿ. ಸತಿ ಸತಿ ಚಪ್ಪಲಿ ಕೊಡು ಸತಿ. ಲೋ ಎಕ್ಬೇಡರು. ಎಷ್ಟು ಕುಡಿತೈತೆ ಅಶ್ವಿತ ಅಲ್ಲಿ ಬರ್ತಾನೆ ಇಲ್ಲ ಕಣೆ ಪಾಪ ಅವಳು ಬಗ್ಸ್ಕೊಂಡಿದ್ದಾಳೆ. ಕುಡಿಲಿ ನಾನು ಕೊಡ್ತೀನಿ. ಇವಾಗ ಹಿಂಗಿಂದ ಅಲ್ಲಿವರೆಗೂ ಹೆಂಗ್ ಹೋಗ್ಲಿ ನಾನು ಈ ಕಾಲಲ್ಲಿ ಮುಳ್ಳು ಚುಚ್ಕೊಂಡ್ರೆ ನಾನು ಏನು ಮಾಡಲಿ. ನಮ್ಮ ದೀಪು ಕಾಲ ಮೇಲೆ ಹಿಂಗೆ ಕುತ್ಕೊತೀನಿ ನಿಂತ್ಕೊತೀನಿ. ಅಲ್ಲೇ ಇವರು ಒಳಗಲ್ಲೆಲ್ಲ ಅನ್ಕೊಳಲ್ಲ ಇವರೆಲ್ಲ. ಈ ಹುಡುಗಿ ಮರ್ಯಾದೆ ಯಾವ ದೊಡ್ಡವ್ರಿಗೂ ಕೊಡಲ್ಲ ಅಂತ ಇದನ್ನ ದೀಪು ಅಂತೀನಿ, ಪ್ರೇಮನ್ನ ಪ್ರೇಮ ಅಂತೀನಿ. ಇಲ್ಲಪ್ಪ ನಾನು ಅಣ್ಣ ಅಂತಾನೆ ಸುರೇಶ ಅಂದ್ಬಿಟ್ರೆ ಅಷ್ಟೇ ನನ್ನ. ಬನ್ನಿ ಕ್ಲಾಸ್ ಕಾಲೇಜಲ್ಲಿ ಇದ್ದು ಕ್ಲಾಸ್ ಅಂತ ಬರ್ತಾಯಿದ್ದೀವಿ. ಮೇ ಬಿ ಕಾಲೇಜ್ ನಾನು ಮಿಸ್ ಮಾಡ್ಕೊತಾ ಇರ್ಬೋದೇನೋ. ಆಯಿತು ಇನ್ನು ಕಾಲೇಜ್ ಲೈಫೆಲ್ಲ ಆಯಿತು ನಮ್ದೇನಿದ್ರು. ಯಾವ ತಪ್ಪಲೆ ಬೇಡ ಬಿಡು, ನಾನು ಅಲ್ಲಿವರೆಗೂ ಬರೋ ಬದಲು ಹಿಂಗೆ ದಾರಿನಲ್ಲಿ ಹಿಂಗೆ ಹೋಗ್ಬಿಡ್ಬೋದು ಅಲ್ವಾ. ಕಾಲೇಜ್ ಲೈಫ್ ಅಷ್ಟೇ, ಇನ್ನು ಮುಗೀತು. ಏನಿತ್ತು ಆಫೀಸ್ ಚೆನ್ನಾಗಿ ಒಳ್ಳೆ ಕಂಪ್ನಿಯಾಗಿ ಜಾಬ್ ಸಿಕ್ಬಿಟ್ರೆ ಸಾಕು. ನೋಡಿ ನಾಯಿ ನಮ್ಮ ಮೈಲೋ ಥರ ಐತೆ ಸೇಮ್. ಮುದ್ದು ಅಂತೆ, ಮುದ್ದು ಹೆಸರು. ಗೈಸ್ ಆಯಿತು ನಮ್ಮ ರೆಡಿ. ಈಗ ದೇವ್ರನ್ನೆಲ್ಲ ಬರುತ್ತೆ ಅಂತೆ. ಸೊ ರೆಡಿಯಾಗಿ ಕುತ್ಕೊಂಡಿದ್ದೀವಿ. ಇನ್ನೇನು ಹೋಗ್ಬೇಕೀಗ. ಅಲ್ಲೆಲ್ಲ ವೀಡಿಯೋ ಹೆಂಗೆ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅದಕ್ಕೆ ಟ್ರೈಪಾಡ್ ಒಂದಿದೆ, ಅದನ್ನು ಕ್ಯಾರಿ ಮಾಡಲ್ಲ. ಜಸ್ಟ್ ಹಂಗೆ ಹೋಗಿ ವೀಡಿಯೋ ಸ್ವಲ್ಪ ಕ್ಲಿಪ್ ತಗೊಂಡು ಹಾಕ್ತೀನಿ ಅಷ್ಟೇ. ರೆಡಿ ಆಗಿದ್ದೀವಿ. ಔಟ್ಫಿಟ್ ಕಾಣಲ್ಲ ಅನಿಸುತ್ತೆ. ಜಸ್ಟ್ ನಂದು ಇವತ್ತು ಔಟ್ಫಿಟ್ ಇದೆ, ಚೆನ್ನಾಗಿದೆಯಲ್ಲ, ನಂಗೆ ಇಷ್ಟ ಆಗಿತ್ತು ಡ್ರೆಸ್. ಗೈಸ್ ಇವಾಗ ನೋಡಿ ನಾನು ಔಟ್ಫಿಟ್ ತೋರಿಸ್ತಾ ಇರೋದಕ್ಕೆ ಇವರು ಔಟ್ಫಿಟ್ ನೋಡಬೇಕು ಅಂತ ಬಂದಿದ್ದಾರೆ. ಶ್ರಾವ್ಯ ತಾನೇ ನೀನು? ಶ್ರಾವಿಕಾ ಆ್ಯಂಡ್ ದೇ ಆರ್ ಟ್ವಿನ್ಸ್. ಇನ್ನು ನಮ್ಮ ಬಂಗಾರಿ, ನನ್ನ ಬಂಗಾರಿಯವಳು. ಬಂಗಾರಿ ಹಾಯ್ ಮಾಡು. ಹಾಯ್. ಅವ್ರ ಔಟ್ಫಿಟ್ ನೋಡಿ ಎಷ್ಟು ಕ್ಯೂಟ್ ಆಗೈತೆ. ಚೆನ್ನಾಗೈತಾ ಬಟ್ಟೆ? ಹೆಂಗೈತೆ ತೋರ್ಸು. ಹೆಂಗೈತೆ ಬಟ್ಟೆ? ಸೂಪರ್ ಸೂಪರ್. ನಾವೆಲ್ಲ ಹೋಗ್ತಾ ಇದ್ದೀರಿ. ಎಲ್ಲ ಹೋಗ್ತಾ ಇದ್ದೀರಿ ನಾವು? ದೇವಸ್ಥಾನಕ್ಕೆ. ನೋಡು ನಮ್ಮ ದೀಪು ಆ ಕ್ಯಾಮ್ರಾ ಬಂದಿದ್ದೆ ಆ ಕಡೆ ತಿರುಗ್ಬಿಡ್ತೈತಲ್ಲ. ಒಂದ್ಸತಿ ಸ್ಮೈಲ್ ಮಾಡು ದೀಪು. ಸೊಟ್ಟೆ ಚಪ್ಪಲಿ ಸೊಟ್ಟೆನೆ. ಹಂಗೆ ಬ್ಲಾಗಲ್ಲಿ ಹಾಕ್ತೀನಿ. ಕುತ್ಕೊಂಡೆ ತಿನ್ಬಿಡು ಈ ಜೋಡಿ ಹಂಗೆ ಬಂದ ಸ್ವಲ್ಪನೇ ಯಾಕೆ ಡೈರೆಕ್ಟ್ ಆಗಿ ಕುತ್ಕೊಂಡ್ಬಿಡು. ಮನೆ ಮೆತ್ತಿಗ ಬಂದ ಲಾಸ್ಟಿಗೆ ಮನ್ಕೊಂಡೇ ಬಿಟ್ಟ. ಇವಾಗ ತಿಂತಾವನೆ ಇವಾಗ ಇನ್ನೊಂದು ಸ್ವಲ್ಪ ಆದ್ಮೇಲೆ ಬರೋದು. ಈ ಹುಡುಗ ನಮ್ಗೆ ಊರಲ್ಲಿ ಸಿಗೋದೇ ಇಲ್ಲ. ಈ ಹುಡುಗ ಬ್ಯುಸಿ ಆಗ್ಬಿಟ್ಟಿರ್ತಾನೆ ತಾನೇ ಸತಿ. ಅವ್ರೂರೇ ಅಲ್ಲ, ಅದಕ್ಕೆ ಇವ್ರದೇ ಗೈಸ್ ಊರಬ್ಬ ಇವ್ರದೇ. ಟ್ರೀಟೇ ಕೊಡಲ್ಲ ಅಂತಾರೆ. ಪಾರ್ಟಿ ಊರ ಓಣ ನಿಜ ಹಾಳು ಮಾಡ್ತಾವ್ರ ನನ್ನ. ಎಲ್ಲ ಕುತ್ಕೊಂಡು ತಿಂದಾರೆ. ಅದು 3 ಫ್ಯಾಮಿಲಿ. ಇನ್ನೂ ಆಗಿಲ್ಲ ದೀಪು ನಿಂದು. ಅವಾಗಿಂದ ಕುತ್ಕೊಂಡು ತಿಂತಾನೆ ಆಗ ಬರ್ತೈತೆ ವ್ಲಾಗಲ್ಲೆಲ್ಲ. ಡ್ಯಾನ್ಸ್ ಆಡಮ್ಮ. ಆಡ
ನೈಟ್ ಕ್ಲಾರಿಟಿ ಅಷ್ಟೊಂದಿಲ್ಲಾರ ಮಾರ್ನಿಂಗ್ ಕ್ಲಾರಿಟಿ ಸಕ್ಕದಾಗೈತೆ ನಿನ್ ಫೋನಲ್ಲಿ. ಅಲ್ಲ ಅಣ್ಣ ಏನು ಅಂತ ಕೇಳಿಲ್ಲ. ತಾನೇ ಬಾವ ನಾನು ನೋಡ್ತೀನಿ. ಇವತ್ತೆಲ್ಲ ನಾವು ಇಲ್ಲೇ ಇರ್ತೀವಿ ತಾನೇ ಅಜ್ಜಿ? ಅಜ್ಜಿ ಏನಾದರೂ ಮಾತಾಡೋದು ಹೇಳು. ನಮ್ಮ ಮೊಮ್ಮಗಳ್ಕ ಹೇಳು. ನಾನು ಏನು ಹೇಳ್ಕೊಡ್ತೀನಿ ಅದನ್ನ ಹೇಳ್ಬೇಕಪ್ಪ, ಸರಿನಾ? ನಮ್ಮ ಮೊಮ್ಮಗಳ್ಕ ಸಪೋರ್ಟ್ ಮಾಡ್ರಿ. ಯೂಟ್ಯೂಬ್ ಚಾನಲ್ ಐತೆ, ಸಬ್ಸ್ಕ್ರೈಬ್ ಮಾಡ್ರಿ. ಏನ್ ಮಾಡ್ರಿ? ಅಲ್ಲ, ಸಬ್ಸ್ಕ್ರೈಬ್ ಮಾಡಿ ಹೇಳು. ಹೇಳಲ್ಲ ಇಲ್ಲಿ ಇನ್ನೊಂದ್ಸತಿ. ಆಮೇಲೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಸಪೋರ್ಟ್ ಮಾಡಿ. ಹಿಂಗೆ ಬ್ಲಾಗ್ ಬರ್ತಾ ಇರುತ್ತೆ. ಬ್ಲಾಗು ಬ್ಲಾಗು ಹೇಳು. ಬ್ಲಾಗ್ ಬರ್ತಾ ಇರುತ್ತೆ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳು ಹೇಳು ಲಾಸ್ಟ್ ಒಂದ್ಸತಿ ಮಾಡಿ ಎಲ್ಲರೇ. ಅಮ್ಮಮ್ಮ ನೀನ್ ಹೇಳು. ಸಪೋರ್ಟ್ ಮಾಡ್ರಿ ಅನ್ನು ಹೇಳು ಬೇಗ. ಈ ಜಾಗ ಬಿಡೆ. ಹೇಳಮ್ಮಮ್ಮ ಹೇಳು, ಒಂದ್ಸತಿ ಹೇಳು. ಸಪೋರ್ಟ್ ಮಾಡ್ರಿ ಅನ್ಬಿಡು ಸಾಕು. ಅಕ್ಕ ಹೇಳಕ್ಕ. ಹೇಳಕ್ಕ. ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅನ್ನು. ಬಾ ಹೋಗಿ ಉಗಿದ್ಬಿಟ್ಟು ಬಂದು ಹೇಳು. ಬಾ ಫಸ್ಟೇ ಮುಖ ಮುಚ್ಚಿಕೊಂಡಿರೋ ಹಾಯ್ ಮಾಡ್ತಾ ಇರೋದು. ಆಯ್ತಾ ಎಲ್ಲ ಹಬ್ಬ? ಹಂಗಾಯ್ತು. ಹೆಂಗಾಡ್ದೆ ಡ್ಯಾನ್ಸು? ಡೌ ಮಾಡಬೇಡ. ತಿಂದ ಹೋಗ್ಲಿ. ಏನೇನು ತಿಂದೆ? ಏನೇನು ಮಾಡಿದ್ದಾರೆ ಸ್ಪೆಷಲ್ ಹೇಳು ನಮ್ಮ ಮನೆಗೆ. ಬಿರಿಯಾನಿ ತಿಂದೆ, ಚಿಕನ್ ಕಬಾಬ್ ತಿಂದೆ, ಆಮೇಲೆ ಫ್ರೈ, ಚಿಕನ್ ಫ್ರೈ ತಿಂದೆ, ಆಮೇಲೆ ಮುದ್ದೆ. ನಿಜ ಆಗ್ತೀನಿ. ಕುತ್ಕೋ, ಕುತ್ಕೊಂಡು ಆಡು, ಕುತ್ಕೊಂಡು ಹೇಳು. ಆಮೇಲೆ ಕಬಾಬು. ಪ್ರೇಮ ಸುಮ್ಮನೆ ಪ್ರೇಮ. ಕಬಾಬು, ಮುದ್ದೆ, ಮಟನ್ ಸಾರು, ಮಟನ್ ಸಾಂಬಾರಿಲ್ಲ, ಸಾರು ಸಾರು, ನಮ್ಮ ಹಳ್ಳಿ ಸ್ಟೈಲಲ್ಲಿ ಸಾರು. ಓಕೆ. ಆಮೇಲೆ ಆಮೇಲೆ ಅಷ್ಟೇನಾ? ಅಷ್ಟೇ. ಇವನಿದಾನಲ್ಲ ಗೈಸ್, ಹಿಂಗೆ ಗಿಲ್ಲು ಬಿಡಬೇಕು. ಹೇಳು. ವೈಟ್ ರೈಸು, ರಸಮ್ ಸ್ವಲ್ಪ ಐತೆ. ಎಲ್ಲಮ್ಮ ಐತೆ. ವೈಟ್ ರೈಸು, ರಸಮ್ ಮತ್ತೆ. ಸುಳ್ಳು ಹೇಳ್ಬೇಡ. ಇವಾಗ ಇಷ್ಟರಲ್ಲಿ ನೀನೇ ಮಾಡಿದ್ದ ಎಲ್ಲ? ಎಲ್ಲ ನಾನೇ ಮಾಡಿದೆ. ಬಾ, ಈ ತರ ಕ್ರೆಡಿಟ್ಸ್ ತಗೊಳಕ್ಕೆ ಯಾಕೆ ನಾಚಿಕೆ ಆಗಲ್ವಾ ನಿಂಗೆ? ಇಲ್ಲಪ್ಪ, ಯಾವುದು ನೀನ್ ಮಾಡಿಲ್ಲ. ಫ್ರೈ ಮಾಡಿದೆ, ಅದೊಂದು ಮಾಡಿದ್ಯಾ ಅಷ್ಟೇ ನೀನು. ಮಟನ್ ಸಾರು ಮಾಡಿದೆ. ಎರಡು ನೀನೇ ಮಾಡಿದ್ದು, ಇನ್ನೆಲ್ಲ ನಮ್ಮಮ್ಮ ಮಾಡಿದ್ದು ತಾನೇಮ್ಮ? ಅಡುಗೆ ಎಲ್ಲ ನೀನೇ ತಾನೇಮ್ಮ ಮಾಡಿದ್ದು? ಇದಂತೆ ಮಾಡಿದ್ದು. ಬಿರಿಯಾನಿ ಮಾಡಿದೆ. ಅದು ಅದು ದೀಪು, ನೀನ್ ಚಿಕನ್ ಫ್ರೈ ಮಾಡಿದ್ದಾನೆ. ನಮ್ಮಮ್ಮ ಅಂತ ಮಾಡಿದ್ದು. ಸ್ವಾತಿ ಅವರೇ, ನೀವೇನ್ ಮಾಡಿದ್ರಿ? ಏನು ಮಾಡಿದೆ ಇಲ್ಲ. ಹಿಂಗೆಲ್ಲ ಇದ್ರೆ ಅದೇ ಬಾಯ್ ಮುಚ್ಚು. ಮಸಾಲೆಗೆಲ್ಲ ಯಾರು ಹೆಲ್ಪ್ ಮಾಡ್ಕೊಟ್ಟಿದ್ದು? ಎಲ್ಲರೂ ಹಿಂಗಿದ್ರೆ ಈ ವಯಸ್ಸು ಮಕ್ಕಳಿಗೆಲ್ಲ ಎಲ್ಲ ಗೊತ್ತು. ಏನಂತೆ ನೋಡು, ನಾನು ಬರ್ತಾ ಇದ್ದೀನಿ ನೀಟಾಗ ಬ್ಲಾಗಲ್ಲಿ. ಬರ್ತಾ ಇದ್ದೀನಿ. ಎಷ್ಟು ತಿಂತ ನನಗೆ ಜಾಸ್ತಿ ಬುಕ್ಕೋದಂದ್ರೆ ಇವಳಿಗೆ ಬಂದಿದ್ದೆ. ದೇವರು ಚೌಡೇಶ್ವರಿ ಅಮ್ಮ ದೇವ್ರು ಬಂದಿತ್ತು, ನಿಜವಾಗ್ಲೂ ಬಂದಿತ್ತು. ಇವರೆಲ್ಲ ನಂಬಲ್ಲ. ಪ್ರೂಫ್ ಏನು ಮಾಡೋಣ? ಒಂದು ವಿಡಿಯೋ ಹಾಕ್ತೀವಿ. ಸಿಕ್ಕಿದ್ರೆ ವಿಡಿಯೋ ಹಾಕ್ತೀವಿ. ದೇವ್ರು ಬಂದಿತ್ತು. ಅವಳು ಈ ಸತಿ ಅವ್ರಿಗೂ ಬರುತ್ತೆ, ಈ ಹುಡುಗಿಗೂ ಬರುತ್ತೆ. ಬಟ್ ಈ ಸತಿ ಬಂದಿಲ್ಲ ಅವ್ರು. ಯಾಕಂದ್ರೆ ಇದು ಒಂದೂವರೆ ತಿಂಗಳು. ಏನು? ಒಂದೂವರೆ ತಿಂಗಳು
ಅದೇನು ಅಂತ ಅನ್ಕೊಂಡಿರ್ಬೋದು ನೀವು. ಅವರು ಅದೇನು ಅಂತ ನೀವೇ ಕಮೆಂಟ್ ಮಾಡಿ. ಮಾಡಿ ಕಮೆಂಟ್ ಮಾಡಿ. ಅಷ್ಟು ಮಾತ್ರ ಗೊತ್ತಿಲ್ದಿದ್ದವ್ರ ನೋಡ್ರಿ ಗೈಸ್ ಅರೇಸ್ ಮಾಡ್ತಾವನೆ. ಈ ನನ್ ಮಗ ಅರೇಸ್ ಮಾಡ್ತಾವ, ನನ್ನ ಹುಡುಗಿರ ಅರೇಸ್ ಮಾಡ್ತಾವ ನೋಡಿ. ಕಾಲೆಲ್ಲ ಇಕ್ಕಿ ನನ್ನ ಮಾನ ಮರೋದೆಲ್ಲ ತೆಗಿತಾವನೆ. ಮಾಡು ಇವಾಗ ಮಾಡು ಅಲ್ಲೋಡು. ಈ ಅಜ್ಜಿಗ ಈ ಆಂಟಿಗ ಈ ಟಾಮ್ ಅಂಡ್ ಜೆರಿ ಬೇಕಾ? ಟಾಮ್ ಅಂಡ್ ಜೆರಿ ಫೋನ್ ಬೇಕಾ? ಟಾಮ್ ಅಂಡ್ ಜೆರಿ ಹಾಕೋದಕ್ಕೆ ಏಜ್ ಬೇಕಾ? ಏನ್ ಬೇಕು? ಹೌದು ಏಜ್ ಬೇಕು. ವೈಟ್ ಇರು ತೋರಿಸ್ತೇನೆ. ಛ ಒಂದು ವೈಟ್ ಕೊಡ್ಲಿಲ್ಲ. ಡೈ ಹಾಕೋ ಬರ್ತಾರ ಅದಕ್ಕೆ. ನೋ ನಿಜ, ನಾವ್ ಹಂಗೆಲ್ಲ ಮಾಡೋರೇ ಅಲ್ಲ. ನಮ್ದು ನ್ಯಾಚುರಲ್. ನಮ್ಮ ಅಜ್ಜಿನೂ ಹಾಕ್ಕೊಂತಾರೆ ಡೈ ತಾನೆ ಅಜ್ಜಿ? ಅಮ್ಮನೂ ಹಾಕ್ಕೊಂತಾರೆ ಡೈ. ಅದಕ್ಕೆ ವೈಟ್ ಕೂದಲು ಬಂದಿರೋದು. ಈ ಹುಡುಗನೂ ಹಾಕ್ತಾನೆ ಡೈ ತಾನೆ? ಅವಳು ಹಾಕಲ್ಲ. ಅಪ್ಪ ನಿಮ್ಮ ಮಗನ ನೋಡ್ದಪ್ಪ ಒಂದ್ಸತಿ ಆದ್ರು. ಸೊ ಗೈಸ್ ಅಷ್ಟೇ ವ್ಲಾಗ್ ಎಂಟು ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ಊರೊಬ್ಬ ಎಲ್ಲ ಮುಗೀತು, ಊರಿಂದ ಬಂದ್ರಿ. ಸೊ ವ್ಲಾಗ್ ಏನು ಮಾಡೋಕ್ಕಾಗಲ್ಲ. ವ್ಲಾಗ್ ಏನು ಮಾಡೋಣ. ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.